ಇಂಗಳೇಶ್ವರ ಗ್ರಾಮ ಬೀಸೋಗೂರು ಬಸವಣ್ಣನವರ ಜನ್ಮಸ್ಥಳವಾಗಿರ್ತಕ್ಕಂಥದ್ದು. ಈ ಬಸವಣ್ಣನವರ ಆದಿಯಾಗಿ ಚನ್ನಬಸವಣ್ಣವರು, ಬಲದೇವ, ನೀಲಕಂಠ, ಸಿದ್ದರಸ, ಶಿವರಾಯ, ಅಗ್ಗಳಕವಿ, ಗಂಗಾಂಬಿಕೆ, ನೀಲಾಂಬಿಕೆ, ಮಾದಲಾಂಬಿಕೆ ಸೇರಿದಂತೆ ಹಲವಾರು ಶರಣೆಯರು ಜನ್ಮ ತಳೆದಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಈ ಕ್ಷೇತ್ರ ಸಂಪೂರ್ಣ ಅಭಿವೃದ್ಧಿಯಿಂದ ವಂಚಿತವಾಗಿದೆ. ಎಂದೋ ಅಭಿವೃದ್ಧಿ ಆಗಬೇಕಾಗಿತ್ತು, ಈಗ ಅಭಿವೃದ್ಧಿ ಶೂನ್ಯ ಆಗಿದೆ. ಇದಕ್ಕೆ ಕಾರಣ ಅಂತಂದರೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ, ನಮ್ಮ ಅಭಿವೃದ್ಧಿಯ ಇಚ್ಛಾಶಕ್ತಿ ಕೊರತೆ. ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡಿ ಹಿಂದೆ ಅಂದರೆ 2010ನೇ ಸಾಲಿನಲ್ಲಿ ಇಂಗಳೇಶ್ವರ ಗ್ರಾಮದ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ 3.5 ತಿಂಗಳವರೆಗೆ ನಾವು ಗ್ರಾಮಸ್ಥರೊಂದಿಗೆ ಅವರತ್ರ ಧರಣಿ ನಡೆಸಿದ ಪರಿಣಾಮವಾಗಿ ಹಿಂದೆ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಇದ್ದಾಗ 2 ಕೋಟಿ ರೂಪಾಯಿ ಬಿಡುಗಡೆ ಆಯಿತು. ಜಾಮದಾರರ ನೇತೃತ್ವದಲ್ಲಿ ಬಸವಣ್ಣವರು ಹುಟ್ಟಿರ್ತಕ್ಕಂಥ ಮನೆಯನ್ನು ಆಗಿನ ಕಾಲದ ರಾಜರ ಒಂದು ಮನೆತನ ಯಾವ ರೀತಿ ಇರ್ತದೋ ಆ ಕಲ್ಪನೆ ಮಾದರಿಯಿಂದ ಸ್ಮಾರಕವನ್ನು ನಿರ್ಮಾಣ ಮಾಡಿದರು. ಅದಕ್ಕೆ ಹೋಗಲಿಕ್ಕೆ ಬರಲಿಕ್ಕೆ ರಸ್ತೆಗಳು ಕೂಡ ಮಾಡಿದರು ಜಾಮದಾರವರು. ಅದನ್ನು ಬಿಟ್ಟರೆ ಮತ್ತೆ ಇನ್ನಿತರ ಅಭಿವೃದ್ಧಿಗಳು ಕೂಡ ಒಟ್ಟೆ ಆಗಿಲ್ಲ ಇಲ್ಲಿವರೆಗೂ ಕೂಡ. ಹಲವಾರು ಅಭಿವೃದ್ಧಿಗಳು ಆಗಬೇಕಾಗಿದೆ. ಯಾಕಂದ್ರೆ ಬಸವಣ್ಣನವರು ಹುಟ್ಟಿದ್ದು ಊರ ಅಂತಂದ್ರೆ ನಾಡಿನ ಮೂಲೆಯಿಂದ ಶರಣರ ಮತ್ತು ಶರಣೆಯರು ಗ್ರಾಮಕ್ಕೆ ಬರ್ತಾರೆ. ಇಂಗಳೇಶ್ವರ ಗ್ರಾಮ ಅಂತಂದ್ರೆ ಬಸವಣ್ಣ ಹುಟ್ಟಿದ್ದಪ್ಪ, ಇದು ಪವಿತ್ರ ನೆಲ. ಆ ಭೂಮಿಗೆ ಬಂದು ಇಳಿದ ತಕ್ಷಣವೇ ಆ ನೆಲದಿಂದ ಮಣ್ಣವನ್ನು ತಗೊಂಡು ಮೈ ಎಲ್ಲ ತಿಕ್ಕೋತಾವೆ. ಅಂದ್ರೆ ಕಾರಣ ಅಂತಂದ್ರೆ ಬಸವಣ್ಣ ಹುಟ್ಟಿರ್ತಕ್ಕಂಥ ನೆಲೆ ಇದು ಇಂಗಳೇಶ್ವರ ಗ್ರಾಮ. ಇದು ಪವಿತ್ರವಾಗಿರ್ತಕ್ಕಂಥದ್ದು. ಈ ನೆಲದಲ್ಲಿ ನಾವು ಬಂದಿದ್ದೇವಪ್ಪ ಅಂದ್ರೆ ಈ ಮಣ್ಣು ಪವಿತ್ರ, ಈ ಜನ ಪವಿತ್ರ ತಿಳ್ಕೊಂಡು ಭಾವನೆಯಿಂದ ಬಹಳ ಒಂದು ಮುಗ್ಧತೆಯಿಂದ ಅವರು ಭೂಮಿಗೆ ನಮಸ್ಕಾರ ಮಾಡಿ ಮಣ್ಣೆಲ್ಲ ಮೈ ತುಂಬ ಅವರು ಹಚ್ಕೋತಾರೆ. ಎಂತೆಂಥ ಹಳ್ಳಿಗಳು ಇವತ್ತು ಸುಧಾರಣೆ ಆಗಿದಾವೆ. ಆದ್ರೆ ಇಂಗಳೇಶ್ವರ ಗ್ರಾಮ ಯಾಕಿದು ಅಭಿವೃದ್ಧಿಯಿಂದ ವಂಚಿತರಾಯಿತು ಅಂದರೆ ಇದು ಗ್ರಾಮದಲ್ಲಿರ್ತಕ್ಕಂಥ ರಾಜಕಾರಣಕ್ಕಾಗಿ ನಮ್ಮ ಇಂಗಳೇಶ್ವರ ಗ್ರಾಮ ಅಭಿವೃದ್ಧಿಯಿಂದ ಹಿಂದುಳಿದಿದೆ. ಇಲ್ಲಿ ಕಾಲು ಹಿಡಿದು ಎಳೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ಇಂಗಳೇಶ್ವರ ಗ್ರಾಮದ ಯುವಕರು ಹಿರಿಯರ ಜೊತೆಗೆ ಕೂಡ್ಕೊಂಡು ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ನಮ್ಮ ಹಲವಾರು ಬೇಡಿಕೆಗಳಿದ್ದಾವೆ. ಇದಕ್ಕೆ ನಾವಿಲ್ಲಿ ಪ್ರಥಮದಲ್ಲಿ ಕೇಳಬೇಕಾಗಿದ್ದಂತಂದರೆ ನಮ್ಮಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲದ ಸಲುವಾಗಿ ನಮಗೆ ಚಿಕಿತ್ಸೆಯಿಂದ ವಂಚಿತರಾಗಿ ಬಸವನ ಬಾಗೇವಾಡಿಗೂ ಅಥವಾ ವಿಜಯಪುರ ಇನ್ನೂ ಬೇರೆ ಜಿಲ್ಲೆಗೆ ನಾವು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಗಳೇಶ್ವರ ಗ್ರಾಮದ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಸುಸಜ್ಜಿತವಾದಂಥ ಒಂದು ಬಸವೇಶ್ವರ ಪುತ್ಥಳಿ ಇಲ್ಲ. ಎಂದೋ ಕಾಲದಾಗ ಮಾಡಿರ್ತಕ್ಕಂಥದ್ದು ಸಿಮೆಂಟ್ನಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಸಿಂಹಾಸನಾರೂಢ ಬಸವೇಶ್ವರ ಒಂದು ಪುತ್ಥಳಿ ಇದೆ. ಅದು ಕೂಡ ಈಗ ಸಂಪೂರ್ಣ ಬಗ್ಗನಾಗಿದೆ. ಸ್ವಲ್ಪ ಏನೋ ಅಲ್ಲಿ ಸಿಮೆಂಟ್ ಬರೆಸಿ ಅದನ್ನು ಏನೋ ರೂಪಕ್ಕೆ ತಂದರಷ್ಟೇ. ಅಂಥ ಒಂದು ಮೂರ್ತಿಯಲ್ಲಿ ಇರಬಾರ್ದು. ನಿಜವಾಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಆವರಣ ಅಂತಂದರೆ ಬಸವಣ್ಣ ಹುಟ್ಟಿರ್ತಕ್ಕಂಥ ಊರಲ್ಲಿ ಪಂಚಲೋಹದ ಅಥವಾ ಕಂಚಿನ ಬಸವೇಶ್ವರ ಅಶ್ವಾರೂಢ ಪುತ್ಥಳಿಯನ್ನು ಅಲ್ಲಿ ಸ್ಥಾಪನೆ ಮಾಡ್ಬೇಕಂತ ತಿಳ್ಕೊಂಡು ಹಲವಾರು ಬಾರಿ ನಾವು ಒತ್ತಡ ಮಾಡಿ ಮನವಿ ಕೊಟ್ಟಿದ್ದಾಗಿದೆ. ಇಂಗಳೇಶ್ವರ ಗ್ರಾಮದ ಅಭಿವೃದ್ಧಿಗೆ ತಾವು ಮುಂದಾಗಬೇಕು. ಅಲ್ಲಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ರಸ್ತೆಯಲ್ಲೆಲ್ಲ ಓಡಾಟ ಮಾಡಲಿ ನೀರಿನ ಕೆಟ್ಟ ಹೊಲಸು ಅವೆಲ್ಲವೂ ಕೂಡ ಸ್ವಚ್ಛತೆ ಆಗುವಂಥ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡಬೇಕು. ಒಟ್ಟಾರೆ ಇಂಗಳೇಶ್ವರ ಗ್ರಾಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿಯಾಗಿ ಪರಸ್ಥಳದವರು ಪ್ರವಾಸಿಗರು ಬಂದು ನೋಡಿದರೆ ಬೆರಳು ಕಚ್ಚುವಂಥ ರೀತಿಯಲ್ಲಿ ಇಂಗಳೇಶ್ವರ ಗ್ರಾಮ ಗಮನ ಸೆಳೆಯಬೇಕು. ಆ ದೀಪದ ಕೆಳಗಡೆಯನ್ನು ಕತ್ತಲದನ್ನು ಅಳಿಸುವಂಥ ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ಜಗ ಬೆಳಗಿದ ಜ್ಯೋತಿ ಇನ್ನೂ ಕತ್ತಲೆಯಲ್ಲಿ ಆವರಿಸಿದಂತಾಗಿದೆ ಇಂಗಳೇಶ್ವರ ಗ್ರಾಮ. ಆ ಕಾರಣಕ್ಕಾಗಿ ಜಗತ್ತಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಬಸವಣ್ಣನವರ ಕ್ಷೇತ್ರವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿ ನಾಡಿಗೆ ಬೆಳಕು ಕೊಡುವಂಥ ನಾಡಿನನ್ನು ಅಭಿವೃದ್ಧಿ ಪಡಿಸ್ಬೇಕಂತ ತಿಳ್ಕೊಂಡೇಳಿ ಈ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸ್ತೇವೆ. ಒಂದು ವೇಳೆ ಏನಾದರೂ ನಿರ್ಲಕ್ಷ್ಯ ಮಾಡಿದ್ದಾದರೆ ಮುಂದಿನ ಬರತಕ್ಕಂಥ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡ್ತೇವೆ. ಇದು ಶತಸಿದ್ಧ. ಯಾಕಂದ್ರೆ ಅಭಿವೃದ್ಧಿ ಮಾಡೋ ಸಲುವಾಗಿ ಇವರಿಗೆಲ್ಲ ಓಟ್ ಹಾಕಿ ಆರಿಸಿ ಕಳಿಸಿರ್ತೇವೆ ನಾವು. ಮತ್ತು ಅಭಿವೃದ್ಧಿನೇ ಮಾಡಲಿಲ್ಲ ಅಂತಂದ್ರೆ ಇವ್ರಿಗೆ ಯಾಕ್ರಿ ಓಟ್ ಹಾಕ್ಬೇಕು? ನಾವು ಯಾವ ಕಾರಣಕ್ಕೆ ಹಾಕ್ಬೇಕು? ಅದಕ್ಕೆ ಅವ್ರಿಗೆ ಕಂಡೀಷನ್ ಮಾಡಿ ನಮ್ಮ ಬೇಡಿಕೆಗಳನ್ನು ಎಲ್ಲ ಇತ್ಯರ್ಥಪಡಿಸ್ಬೇಕು. ಇಲ್ಲದೇ ಇದ್ದರೆ ನಾವು ಇಡೀ ಗ್ರಾಮಸ್ಥರು ಒಂದಾಗಿ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೇವೆ. ಇಲ್ಲದೇ ಇದ್ರೆ ಏನು ಚುನಾವಣಾ ಆಯೋಗದವರು ಏನಲ್ಲಿ ನೋಟಾ ಬಟನ್ ವಿಶೇಷವಾಗಿ ಮಾಡಿದಾರಲ್ಲ ಅದರ ಕಲ್ಪನೆ ಕೊಟ್ಟು ಪ್ರತಿಯೊಬ್ಬರು ಕೂಡ ನೋಟಾ ಬಟನ್ನಿಗೆ ಅದನ್ನು
ನಾವು ಮಟ್ಟವನ್ನು ಹಾಕಲಿಕ್ಕೆ ನಾವು ಎಲ್ಲರಿಗೂ ಕೂಡ ಮನವರಿಕೆಯನ್ನು ಮನೆ ತಿರುಗಾಟ ಮಾಡೋರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಮುಂದಿನ ರಾಜಕೀಯ ಭವಿಷ್ಯದ ಶೂನ್ಯ ಆ ರೀತಿಯಿಂದ ನಾವು ಮಾಡಬೇಕಾದ ತಿಳ್ಕೊಂಡು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ರೈತ ಮುಖಂಡ. ಎಲ್ಲರಿಗೂ ಶರಣಾರ್ಥಿ. ನಮ್ಮ ವಿಶ್ವಗುರು ಬಸವಣ್ಣವರ ಜನ್ಮಸ್ಥಳ ಇಂಗಳೇಶ್ವರ, ಇಡೀ ವಿಶ್ವಕ್ಕೆ ಹೆಸರಾದ ಒಂದು ಬಸವಣ್ಣವರ ಸ್ಥಳ ಇಂಗಳೇಶ್ವರ, ಪಾದಲಂಬಿಕೆಯ ತವರು ಮನೆ. ಅಲ್ಲಿ ಎಷ್ಟೋ ಜನರು ಬಂದು ಮೊನ್ನೆ ಬೆಂಗಳೂರಿಂದ ಒಂದು 7-8 ಜನ ಬಂದಿದ್ದರು ತಂಡ. ಅಂದರೆ ಅದು ಬಸವಣ್ಣನವ್ರು ನಾಟಕ ಮಾಡ್ತಾರೆ, ಅಹೋರಾತ್ರಿ 9 ತಾಸಿನ ನಾಟಕ. ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಕೂಡಿ ನಾಟಕವನ್ನು ಪ್ರಯೋಜನ ಮಾಡ್ತಾ ಇದ್ದಾರೆ 9 ತಾಸಿಂದು. ಅಲ್ಲಿ ಬಂದಾಗ ವೀಕ್ಷಣೆಗಳನ್ನು ನಾವು ಬಸವಣ್ಣವರ 12ನೇ ಶತಮಾನದ ಶರಣರು ಯಾರದಾರ ಅಂತೇಳಿ ಸ್ಥಳಗಳು ವೀಕ್ಷಣೆ ಮಾಡೋಕ್ಕೆ ಬಂದಾಗ ನಾವು 3 ಇಂಗ್ಲೇಶ್ವರು ನೋಡಿ ಒಂಥರ ಅಯ್ಯೋ ಅನ್ನಿಸ್ತವ್ರಿಗೆ. ಅಲ್ಲಿ ಏನು ಕೆಟ್ಟ ಹೊಲಸ ಆತ, ನೀರಿನ ಚರಂಡಿಗಳು, ಇದು ರೋಡ, ಮತ್ತು ಅಲ್ಲಿ ಶೌಚಾಲಯ ಇಲ್ಲಾರ್ದವ್ರು ನೋಡಿ ಅವರೇ ಹೊರಗಡೆ ಹೋಗ್ಬೇಕಾಯ್ತು. ಅದಕ್ಕೆ ಇಲ್ಲೆಲ್ಲ ನೀವು ಊರಾಗಿಂತವ್ರು ಯುವಕರು ಎತ್ಕೊಂಡು ಏನು ಮಾಡಿರಿ ಅದಕ್ಕೆ ನೀವು ಏನೇ ಮಾಡಿ ನಮಗೆ ಗೈಡೆನ್ಸ್ ಮಾಡಿದ್ರು ಅವರು ಕರ್ನಾಟಕ ಸರ್ಕಾರದವ್ರು. ನಿಮ್ಮ ಎಮ್ ಎಲ್ ಎ ಅವ್ರಿಗೆ ತಿಳಿಸ್ರಿ, ಬೇಕಾದ್ರೆ ನಮಗೂ ಒಂದು ಬೇಕಾದ್ರೆ ಮನವಿ ಕೂಡ ನಾವು ಅದನ್ನು ಪುಷಪ್ ಮಾಡ್ತೀವಿ ಮಾತಂದ್ರೆ ನಾನು ಒಂದು ವೇಳೆ ಇದನ್ನು ಭಾಳ ವರ್ಷದಿಂದ ಹೋರಾಟ ನಮಗೆ ಇದು ಒಂದೇ ಇಲ್ಲ 15-20 ಹೋರಾಟದ. ಒಂದು ವೇಳೆ ಇದನ್ನು ಮಾಡದೇ ಇದ್ದರೆ ನಾವು ಯಾರು ನಮ್ಮ ಯುವಕರೆಲ್ಲ ಪೂರ್ತಿ ರೊಚ್ಚಿಗೆದ್ದು ನಾವು ಆಗುವವರೆಗೆ ಇದನ್ನು ಸತ್ಯಾಗ್ರಹ ಹುಡ್ತೀವಿ, ಹೋರಾಟ ಮಾಡ್ತೀವಿ. ಅದಕ್ಕೂ ಮೀರಿದಂದ್ರೆ ನಾವು ಉಪವಾಸ ಸತ್ಯಾಗ್ರಹ ಹುಡ್ತೀವಿ. ಅದಕ್ಕೆ ದಯಾಳುಗಳು ತಾವು ನಮ್ಮ ಬೇಡಿಕೆಗೆ ಸ್ಪಂದಿಸಬೇಕಂತ ಕಳೆಕಳೆಂತ ಕೇಳ್ಬೋದು. ಕರೆವಣಿಸಿದ್ದ ಸ್ಥಳೀಯ ಕಲಾವಿದರು.